ನೋಡ್ರಿ ಇದು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಬೇಜವಾಬ್ದಾರಿ ಸರ್. ಪೈಲ್ ಮತ್ತು ಅವರು ಯಾರು ಮತ್ತೆ ಈಗ ಯಾರೋ ಒಬ್ರು ಕಾಯಿಪಲ್ಲೆ ತಗೊಂಡು ಹೊಂಟಿದ್ರಂತ ಅವ್ರ ಮೇಲೆ ಬೀಳ್ತಿತ್ತಂತಾರ ಇದು. ಮತ್ತೆ ಜಾಗ ಮೇಲೆ ಸ್ಪಾಟ್ ಮೇಲೆ ಕುಲ್ಲ ಆಗ್ತಿದ್ರಂತ ನೋಡ್ರಿ ಅವ್ರು. ಡ್ರೈವರ್ಗೆ ಏನಾಗಿಲ್ರಿ, ಸೈಕಲ್ ಮೋಟರ್ದವ್ರು ಒಬ್ರು ಇದ್ರಂತ ಅವ್ರ ಮೇಲೆ ಬೀಳ್ದ, ಅವ್ರು ಸ್ಪೀಡ್ನಾಗ ಇದ್ರಂತ ಪಾರಾಗಿದಾರ ಅವ್ರು. ನೋಡ್ರಿ ಮತ್ತೆ ಅವರೇ ಬರ್ಬೇಕ್ರಿ, ಬಂದು ನೋಡ್ಕೊಂಡು ಹೋಗ್ಬೇಕಲ್ರ. ಡ್ರೈವರ್ ಜಿಗಿದು ಓಡಿ ಹೋಗಿದಾರ. ಬಟ್ ಇದಕ್ಕೆ ಹೈಟ್ ಓವರ್ಲೋಡ್ ಹೇರ್ಕೊಂಡು ಈ ರೀತಿ ಬರೋದ್ರಿಂದ, ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ, ಇದು ಏನು ರೋಡ್ದವರು ಮೊದಲಿಗೆ PWD ವ್ಯಾಪ್ತಿಯಲ್ಲಿ ರೋಡ್ ಕೆಳಗಡೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋ ಸಂದರ್ಭದಾಗ ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನು ಹೇಳ್ತಾರಂದ್ರೆ, ಇಲ್ಲ ನಾವು ಈ ಬ್ರಿಡ್ಜನ್ನು ಹೈಟ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಮೊದಲಿಗೆ ಮಾತುಗಳನ್ನು ಆಡ್ತಾರೆ. ಅದಾದ ನಂತರ ವಾಹನಗಳು ಸಾಕಷ್ಟು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಆಗುವಂಥ ಈ ರಸ್ತೆಯಲ್ಲಿ ಮುಧೋಳ್ ಮತ್ತು ಮಹಾಲಿಂಗಪುರ ನಿಪ್ಪಾಣಿ ಮಾರ್ಗದ ಮಧ್ಯದಲ್ಲಿ ಹೋಗುವಂಥ ಈ ರಸ್ತೆ, ಇಲ್ಲಿ ಚಿಕ್ಕೋಡಿ ರೈಲ್ವೆ ಸ್ಟೇಷನ್ ಇದೆ. ಈ ರೈಲ್ವೆ ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿ ಚಿಕ್ಕೋಡಿ ರೈಲ್ವೆ ಸ್ಟೇಷನ್ ಇದೆ. ಈ ರಸ್ತೆಗೆ ಅಡ್ಡಲಾಗಿ ರೈಲ್ವೆ ಬ್ರಿಡ್ಜ್ ಅದ. ಸಾಕಷ್ಟು ಅನಾಹುತಗಳು ಆಗ್ತಾ ಇವೆ. ಆದ್ರೂ ಸಹಿತ ಕೇಂದ್ರ ಸರ್ಕಾರ ಆಗಿರಲಿ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಾರದೆ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗಿದೆ. ಈ ರಸ್ತೆ ಏನು ಖಾಸಗಿಯವರು ಟೆಂಡರ್ಗಳನ್ನ ತಗೊಂಡು 10 ವರ್ಷ ಸಂಪೂರ್ಣ ಮುಗಿದಿದೆ. ಅದಾದ ಬಳಿಕ ಈಗ ಆಯಾ ತಾಲೂಕಿನ PWD ವ್ಯಾಪ್ತಿಗೆ ಈ ರಸ್ತೆಯ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಸಾಕಷ್ಟು ನಷ್ಟ ಆದ್ರೂ ಸಹಿತ ಬರೀ ಈ ವೆಲ್ಡಿಂಗ್ಗಳನ್ನು ಮಾಡೋದು ಮತ್ತು ಅದೇ ಹಾಡ ಅದೇ ರಾಗ, ಯಾವುದೇ ಕ್ರಮ ಇಲ್ಲ. ಪ್ರಾಣಾಪಾಯಗಳ ಸಂಭವಿಸುವಂತಹ ಸಿಚುವೇಶನ್ ನಿರ್ಮಾಣಗಳಾದ್ರೂ ಸಹಿತ ಯಾವ ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ ಮತ್ತು ಸ್ಥಳೀಯ ಅಧಿಕಾರಿಗಳಾಗಲಿ ಯಾರೂ ಸಹಿತ ಜವಾಬ್ದಾರಿ ತಗೊಳ್ಳಾರದೆ ಬೇಜವಾಬ್ದಾರಿಯಿಂದ ಸಾಕಷ್ಟು ನೋಡ್ರಿ ವಾಹನ ಸಂಚಾರ ಆಗ್ತಿರುವಂತಹ ರಸ್ತೆ ಇದು. ಇಲ್ಲಿ ಸಾಕಷ್ಟು ಅನಾಹುತಗಳಿಗೆ ಎಡೆಮಾಡಿಕೊಟ್ಟಿರುವಂಥ ಇದು ಮುಧೋಳ್ ಮತ್ತು ನಿಪ್ಪಾಣಿ ರಾಜ್ಯ ಹೆದ್ದಾರಿ. ಇಲ್ಲಿ ಚಿಕ್ಕೋಡಿ ರೈಲ್ವೆ ಸ್ಟೇಷನ್ ಹತ್ತಿರ ಇದು. ಅಲ್ರಿ ಡಾಂಬ್ರಿ ಹಾಕ್ತೇನೆ ಕೆಳಗಡೆ ಮಾಡ್ಕೊಂಡು ಹೋಗುವಂಥ ಸಂದರ್ಭದಾಗ ಇವರು ಯಾರು ಕೇಂದ್ರ ಸರ್ಕಾರದವ್ರನ್ನೇ ಇಲ್ಲ ನಾವು ಬ್ರಿಡ್ಜ್ ಜಾಸ್ತಿ ಹೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಮತ್ತು ಇದು ಯಾರಿಗೆ ಸಂಬಂಧಪಟ್ಟದ್ದು? PWDಗೆ ಇಲ್ಲ ಏನಿಲ್ಲ. ಇದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಇಲ್ಲಿ ರೋಡ್ ಕೆಳಗಡೆ ಮಾಡಿಕೊಡೋದು ಜವಾಬ್ದಾರಿ ಅವ್ರದ್ದೇ. ಈ PWDಗೆ ಲೆಟರ್ ಬರೆದಿದ್ದೀವಿ ಅಂತೇಳಿ ಯಾರು ಹೇಳ್ತಾರೋ ಇವರು ಸೆಂಟ್ರಲ್ ಗೌರ್ಮೆಂಟ್ದವ್ರು ಹೇಳ್ತಾರೆ. ಯಾರು ಜವಾಬ್ದಾರಿ ಇದಕ್ಕೆ? ಮತ್ತೆ ಇಲ್ಲಿಂದ ಹಸುತ್ ಹಾದು ಬರ್ಬೇಕಾಯ್ತಂದ್ರೆ ನೋಡ್ರಿ ಬಸ್ಗಳೆಲ್ಲ ತಗೊಂಡು ಇಷ್ಟೆಲ್ಲ ಅಡಚಣೆ ಮಾಡಿದ್ದಾರೆ ಇವರು ಎಲ್ಲ. ಬಸ್ಗಳು ಸಾಕಷ್ಟು ವಾಹನಗಳಿಗೆ ಮತ್ತು ಜನದಟ್ಟಣೆ ಇರುವಂಥ ಈ ರಸ್ತೆ ನೋಡ್ರಿ ಸುಮಾರು 7-8 ಕಿಲೋಮೀಟರ್ ಸುತ್ತ ಹಾಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಸಹಿತ ಬೇಜವಾಬ್ದಾರಿ ವರ್ತನೆಯನ್ನು ತೋರ್ತಾ ಇರುವಂಥದ್ದು. ಮೊದಲಿಗೆ ಏನು ಹೇಳ್ತಾರಂದ್ರೆ ಈ ರಸ್ತೆಯನ್ನು ಇನ್ನೊಂದಿಷ್ಟು ಕೆಳಗಡೆ ಅಡ್ಕೊಂಡು ಒಂದಿಷ್ಟು ಕೆಳ ಹಂತದಲ್ಲಿ ನಾವು ತಗೊಂಡು ಹೋಗ್ತೀವಿ ಅಂತ ಸಂದರ್ಭದಾಗ ಇದೇ ರೈಲ್ವೆ ಡಿಪಾರ್ಟ್ಮೆಂಟ್ದವರನ್ನೇ ಹೇಳ್ತಾರಂತೆ, ಇಲ್ಲ ನಾವು ನಮ್ಮ ಬ್ರಿಡ್ಜನ್ನು ಹೈಟ್ ಮಾಡ್ತೀವಿ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾರೆ. ನೋಡ್ರಿ ಇಂತಹ ಅನಾಹುತಗಳಿಗೆ ಯಾರು ಜವಾಬ್ದಾರಿ ಆಗ್ತಾರೆ? ಬೈಕ್ ಸವಾರ ಒಬ್ಬ ಇಲ್ಲಿ ಸಾವಿನ ಅಂಚಿನಿಂದ ದಾಟ್ಕೊಂಡು ಹೋಗಿದ್ದಾರೆ. ಈ ವಾಹನ ಅತಿ ಓವರ್ಲೋಡ್ ಹೇರಿದ್ದಾರೆ. ಯಾರು ತಪಾಸಣೆ ಮಾಡುವವರು ಹಾಗೆ ಬಿಡೋದ್ರಿಂದ ಜಾಗೃತಿ ಇರಲಾರದೆ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಡ್ರೈವರು ಈ ವಾಹನದಿಂದ ಪಾರಾಗಿ ಓಡಿ ಹೋಗಿದ್ದಾರಂತೆ. ಮತ್ತು ಇಲ್ಲಿ ಕಾವಲು ಕಾಯೋರು ಇರ್ತಾರೆ, ಬಟ್ ಅವರು ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಕಾವಲು ಕಾಯ್ತಿರ್ತಾರೆ. ವಾಹನಗಳು ನೋಡಿ ಇಂಥ ಇಷ್ಟಿಷ್ಟು ವಾಹನ ಇದ್ರೂ ಸಹಿತ
ಇಲ್ಲಿ ಏನು ಇದನ್ನ ಏನು ಇದೊಂದು ತಡೆಗೋಡೆ ಸಿಸ್ಟಮ್ ಇದನ್ನೊಂದು ನಿರ್ಮಾಣ ಮಾಡ್ತಾರೆ. ಏನು ಗೊತ್ತಾಗ್ತದ? ನೀವು ಇದ್ರೇನ್ರಿ ಇಲ್ಲಿ? ಹೌದೌದ್ರಿ, ಕರೆಕ್ಟ್. ಒಬ್ರು ದೊಡ್ಡ ಅನಾಹುತದಿಂದ ಓಕೆ. ಅಲ್ಲ, ಅತಿ ಓವರ್ಲೋಡ್ ಹೇರ್ಕೊಂಡು ಬರೋದು ಅದು ಅಪರಾಧನಾ? ಈ ವಾಹನ ಇದು ಇಲ್ಲೆಲ್ಲ ಅನಾಹುತ ಏನಾದರೂ ಆದರೆ ಇಷ್ಟು ವಾಹನಗಳು ಏನಾಗ್ತವೆ ಅಂದ್ರೆ ಅತಿ ಜಾಸ್ತಿ ಲೋಡ್ ತಗೊಂಡು ಬಂದು ಅಂದ್ರೆ ಸುಮಾರು 7-8 ಕಿಲೋಮೀಟರ್ ಸುತ್ತ ಹಾಕಿ ಬರುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಅದನ್ನು ಈ ರಸ್ತೆನ ಇನ್ನೂ ಅಂಡರ್ಗ್ರೌಂಡ್ ಅಂದ್ರೆ ಇನ್ನ ಕೆಳ ಹಂತದಲ್ಲಿ ಸುಮಾರು 7-8 ಫೀಟು ಕೆಳಗಡೆ ನಾವು ಹಡ್ಕೊಂಡು ಹೋಗ್ತೀವಿ ಅಂದ್ರೆ ಸಹಿತ ಕೇಂದ್ರದವರು, ರೈಲ್ವೆ ಡಿಪಾರ್ಟ್ಮೆಂಟ್ದವರು ಇಲ್ಲ ನಾವು ಇದಕ್ಕೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಈ ರೀತಿ ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಜನರಿಗೆ ಅನಾಹುತಗಳು ಆಗ್ತಾ ಇದ್ರೂ ಸಹಿತ ಯಾವುದೇ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ PWD ಇಲಾಖೆನೂ ಸಹಿತ ಇದಕ್ಕೆ ಯಾವುದೇ ರೀತಿಯಾದ ಜವಾಬ್ದಾರಿಯನ್ನೇ ತಗೊಳ್ಳದೇ ಇರೋದಕ್ಕೆ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಆಗಿರುವಂಥದ್ದು. ಧನ್ಯವಾದ.